ನಮಸ್ತೆ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಪೂಜೆಯ ಸಮಯದಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ವಿಭಿನ್ನವಾದ ರುಚಿಕರವಾದ ಬ್ರೇಕ್ಫಾಸ್ಟ್ ಮಾಡಬೇಕು ಅನಿಸಿದರೆ ಈ ಗೋಧಿ ಹಿಟ್ಟಿನ ಪತ್ತೋಳಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಕಡಿಮೆ ಪದಾರ್ಥಗಳಲ್ಲಿ ಸುಲಭವಾಗಿ ತಯಾರಾಗುವ ಈ ಟ್ರೆಡಿಷನಲ್ ಸ್ವೀಟ್ ಕಡುಬು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಖಂಡಿತ ಇಷ್ಟವಾಗುತ್ತೆ. ಹಾಗಾದರೆ ಬನ್ನಿ ಗೋಧಿ ಹಿಟ್ಟಿನ ಪತ್ತೋಳಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸೋಣ. ಸ್ವಲ್ಪವಾಗಿ ನೀರನ್ನು ಸೇರಿಸುತ್ತಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳೋಣ. ನಾವು ಸಾಮಾನ್ಯವಾಗಿ ಗೋಧಿ ಹಿಟ್ಟಿನ ಕರ್ಜಿಕಾಯಿಯನ್ನು ಎಣ್ಣೆಯಲ್ಲಿ ಕರಿತೇವೆ. ಆದರೆ ಇಂದು ಅದೇ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಎಣ್ಣೆಯಲ್ಲಿ ಕರಿಯುವ ಬದಲು ಸ್ಟೀಮ್ನಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ರುಚಿಯಲ್ಲೂ ಕೂಡ ತುಂಬ ಅದ್ಭುತವಾಗಿರುವ ರೆಸಿಪಿ ಇದು. ಈ ರೀತಿ ಚೆನ್ನಾಗಿ ಕಲಸಿ ಮುದ್ದೆಯಂತೆ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಬಿಡೋಣ. ಹಿಟ್ಟು ಚೆನ್ನಾಗಿ ಸೆಟ್ಟಾಗಿ ಪಾತೋಳಿ ತುಂಬ ಸಾಫ್ಟಾಗಿ ಬರ್ತದೆ. ಅಷ್ಟರಲ್ಲಿ ಕಡಬಿಗೆ ಬೇಕಾಗಿರುವ ಹೂರಣವನ್ನು ರೆಡಿ ಮಾಡಿಕೊಳ್ಳೋಣ. ಒಂದು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಿ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೂರಣ ರೆಡಿಯಾಯಿತು. ಈಗ ಕಲಸಿ ಇಟ್ಟಿರುವ ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ನಾದಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಈಗ ಇದನ್ನು ಚಪಾತಿಯಂತೆ ತೆಳುವಾಗಿ ಲಟ್ಟಿಸಿಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ನಂತರ ಇದನ್ನು ಅರಸಿನ ಎಲೆಯ ಮೇಲಿಟ್ಟು ಹೂರಣವನ್ನು ಹಾಕಿ ಮಡಚಿ ಅಂಚುಗಳನ್ನು ಚೆನ್ನಾಗಿ ಒತ್ತಿ ಮುಚ್ಚಿಕೊಳ್ಳೋಣ. ಈ ರೀತಿ ಎಲ್ಲ ಪಾತೋಳಿಯನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಸಣ್ಣ ಉರಿಯಲ್ಲಿ 20 ನಿಮಿಷ ಸ್ಟೀಮ್ನಲ್ಲಿ ಬೇಯಿಸಿಕೊಳ್ಳೋಣ. ನೋಡಿ, ಈಗ ನಮ್ಮ ಗೋಧಿ ಹಿಟ್ಟಿನ ಪತೋಳಿ ಸವಿಯಲು ಸಿದ್ಧವಾಗಿದೆ. ಅರಶಿನ ಎಲೆಯಲ್ಲಿ ಆವಿಯಲ್ಲಿ ಬೇಯಿಸುವುದರಿಂದ ಕಡುಬು ತಿನ್ನುವಾಗ ಬರುವ ಅರಶಿನ ಎಲೆಯ ಫ್ಲೇವರ್ ಅಂತೂ ಅದ್ಭುತ. ಈ ರೆಸಿಪಿ ಬ್ರೇಕ್ಫಾಸ್ಟ್ಗೆ ಮಾತ್ರವಲ್ಲ, ಸಂಜೆ ಸ್ನ್ಯಾಕ್ಸ್ಗೂ ಸೂಪರ್. ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.